ಗುರುವಾರದ ವ್ಲಾಗ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ನನ್ನ ವಿಡಿಯೋನ ನೋಡುವಂಥ ನಿಮ್ಮೆಲ್ಲರಲ್ಲಿ ಒಂದು ಕೋರಿಕೆ ಏನಂತ ಹೇಳಿದರೆ, ಆದಷ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಕೂಡ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಲಿ. ಇವತ್ತು ತುಂಬ ಅಂದರೆ ಒಂದು 3-4 ದಿವಸದಿಂದ ಮಳೆನೇ ಬರ್ತಾ ಇತ್ತು. ಇವತ್ತು ನಮ್ಮೂರ ಕಡೆ ಸ್ವಲ್ಪ ಲೈಟಾಗೆ ಬಿಸಿಲು ಬಂದಿದೆ. ಬೆಳಗ್ಗೆನೇ ಬಿಸಿಲಿರಲಿ ಮಳೆ ಇರಲಿ ಏನೇ ಇರಲಿ ನಮ್ಮಂಥ ಹೌಸ್ ವೈಫ್ನ ಕೆಲಸ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಲ್ಲ. ಹಾಗಾಗಿ ನಾನು ಕೂಡ ಇವತ್ತಿನ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟೆ. ಬೆಳಗ್ಗೆನೇ ಬಿಸಿ ಬಿಸಿ ಅನ್ನ ಬೇಳೆ ಸಾರು ಮಾಡಿಕೊಂಡೆ. ಅದರ ಜೊತೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಎಲೆಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮ ತಾಯಿ ಮನೆ ಕಡೆ ಮಾಡೋ ಅಂಥ ಎಲೆಕೋಸಿನ ಪಲ್ಯ ತುಂಬ ಸಿಂಪಲ್ಲು. ತೆಂಗಿನ ತುರಿ ಎಲ್ಲ ಹಾಕ್ತಾರೆ. ಆದರೆ ನಮ್ಮನೆಯವ್ರ ಊರ ಕಡೆ ಮಸಾಲೆ ಪೌಡ್ರೆಲ್ಲ ಹಾಕ್ತಾರೆ. ಹಾಗಾಗಿ ಅವರಿಗೆ ಅದೇ ಮಾಡಿದೆ. ಅನ್ನ ಸಾಂಬಾರು ಪಲ್ಯ ಮಾಡಿದ್ದು ಮಧ್ಯಾಹ್ನ ಬಾಕ್ಸಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ರಾತ್ರಿ ಮಾಡಿದ್ದು ಬಿರಿಯಾನಿ ಇತ್ತು. ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಮಕ್ಕಳಿಗೆಲ್ಲ ಬಿಸಿ ಮಾಡಿ ಕೊಟ್ಬಿಡ್ತೀನಿ. ನಮ್ಗೆ ಯಾರಿಗೂ ಅಷ್ಟಾಗಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಬೆಳಗ್ಗೆನೇ ಬಿರಿಯಾನಿ. ಹಾಗಾಗಿ ಮನೆಯವರಿಗೆ ಬಿಸಿ ಮಾಡಿ ಕೊಟ್ಟೆ. ಅವರು ತಿಂಡಿ ಮಾಡಿಕೊಂಡ್ರು. ಆಮೇಲೆ ಕೆಲ್ಸಕ್ಕೆ ಹೋಗೋಕ್ಕೆ ಎಲ್ಲ ಜೋಡಿಸ್ಕೊಳ್ತಾಯಿದ್ರು. ಅಷ್ಟೊತ್ತಿಗೆ ಅಮ್ಮನೂ ನನ್ನ ಸಣ್ಣ ಮಗಳಿಗೆ ತಲೆ ಬಾಚ್ತಾಯಿದ್ರು. ದೊಡ್ಡವಳು ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ, ಇವಳು ಸ್ವಲ್ಪ ಲೇಟಾಗೆ ತಿನ್ನೋದೆಲ್ಲ ಅಂಥೇಳಿ ಅವಳು ತಿಂಡಿ ಮಾಡ್ತಾ ತಂಗಿಗೂ ತಿಂಡಿ ಮಾಡಿಸಿದ್ಲು. ಆಮೇಲೆ ನಮ್ಮ ಮನೆಯವರು ಶೂ ತೊಗೊಂಬಂದಿದ್ರು. ಬುಧವಾರ ಸಂತೆ ಅಲ್ವಾ, ಹಾಗಾಗಿ ಅವರಿಗೆ 2 ವಾರಕ್ಕೊಂದ್ಸರಿ ಶೂ ಬೇಕೇ ಬೇಕಾಗತ್ತೆ. ಗಾರೆ ಕೆಲಸಕ್ಕೆ ಹೋಗೋದಲ್ವಾ, ಹಾಗಾಗಿ ಶೂ ಬೇಗನೆ ತೂತ ಆಗಿಬಿಡುತ್ತೆ. ಬುಧವಾರ ಸಂತೆಗೆ ಹೋಗಿದ್ರಲ್ಲ, ಶೂ ತೊಗೊಬಂದಿದ್ರು. ಅದು ಹಾಕ್ಕೊಂಡು ಅವ್ರಿಗೂ ಕೆಲ್ಸಕ್ಕೆ ಟೈಮ್ ಆಯಿತು. ಅವರು ಹೊರಟರು. ಬೆಳಗ್ಗೆಯಿಂದ ಲೈಟಾಗೆ ಬಿಸಿಲಿತ್ತು. ಆದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಮೋಡ ಲೈಟಾಗೆ ಮಳೆ ಗಾಳಿ ಸ್ಟಾರ್ಟ್ ಆಗಿಬಿಡ್ತು. ಅದರಲ್ಲೇ ನಮ್ಮ ಮನೆಯವರು ಕೆಲಸಕ್ಕೆ ಹೊರಟೋದ್ರು. ಚಳಿನಲ್ಲಿ ಪಾಪ ಹೇಗೆ ಮಾಡ್ತಾರೋ ಏನೋ ಕೆಲಸ ಗೊತ್ತಿಲ್ಲ. ಅಪ್ಪ ಹೊಸ ಶೂ ಹಾಕ್ಕೊಂಡೋಗಿದ್ದು ನೋಡ್ಬಿಟ್ಟು ಮಗನೂ ಬುಧವಾರ ಸಾಯಂಕಾಲ ಸಂತೆಗೆ ಹೋಗಿ ಬಂದಿದ್ರು ನಮ್ಮ ಮನೆಯವರು. ಆದ್ರೂ ಒಂದು ಚಪ್ಪಲಿ ಹರಿದೋಗಿತ್ತು ಅಂತ ಹೋಗಿ ಹೊಸ ಚಪ್ಪಲಿ ಇಸ್ಕೊಂಡು ಬಂದು ಹಂಗೆ ಎತ್ತಿಟ್ಬಿಟ್ಟಿದ್ದ. ಅಪ್ಪ ಹಾಕ್ಕೊಂಡ್ರಲ್ವ, ನಾನು ಹಾಕ್ಕೊಳ್ತೀನಿ ಅಂಥೇಳಿ ಮನೆ ಒಳಗೆ ರೌಂಡ್ ಹೊಡಿತಾ ಇದ್ದಾನೆ. ಆಚೆ ಮಳೆ ಬರ್ತಾಯಿತ್ತು ಲೈಟಾಗಿ. ಹಾಗಾಗಿ ಕೆಲವೊಂದು ಟೈಮು ಚಿಕ್ಕ ವಸ್ತುನೇ ಆಗಿರಬಹುದು, ಮನಸ್ಸಿಗೆ ತುಂಬ ದೊಡ್ಡ ಖುಷಿಯನ್ನು ಕೊಡುತ್ತೆ. ಆಮೇಲೆ ಮಕ್ಕಳು ಕೂಡ ರೆಡಿಯಾಗಿ ಎಲ್ಲ ಸ್ಕೂಲಿಗೆ ಹೊರಟರು. ಅವ್ರ ಅಕ್ಕಂಗೆ ಬಾಯ್ ಹೇಳಿ ನನ್ನ ಮಗ ಬಂದ. ಮತ್ತು ಯಾಕೋ 1-2 ದಿವಸದಿಂದ ಏನು ತಿನ್ನೋಕ್ಕೆ ಮನಸ್ಸಾಗಲ್ಲ. ಬೆಳಗ್ಗೆ ತಿಂಡಿ ಮಾಡೋಕ್ಕೂ ಆಗ್ತಾಯಿಲ್ಲ. ನಾನು ಮಾಡಿದ ಅಡುಗೆನೇ ನನಗೆ ಏನೋ ಒಂಥರ ತಿನ್ನೋಕ್ಕೆ. ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅನಿಸುತ್ತೆ. ಅದೇ ಬಜೆಟ್ ಪ್ರಾಬ್ಲಮಿಂದ ಸುಮ್ಮನಾಗೋದಾಗಿದೆ. ಅಂದ್ರೂ ನನ್ನ ಮಗನ ಕರ್ಕೊಂಡು ಅಂಗಡಿಗೆ ಹೋಗಿ ಹಾಲು ಬಿಸ್ಕೆಟು ಮತ್ತು ಹಾರ್ಲಿಕ್ಸ್ ತೊಗೊಂಡು ಬಂದೆ. ಹಾರ್ಲಿಕ್ಸ್ ಕುಡಿಯೋಣ ಅಂಥೇಳಿ. ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಲೈಟಾಗಿ ನಿಂತಿತ್ತಲ್ವ, ಹಾಗಾಗಿ ಪಾತ್ರೆಗಳನ್ನೆಲ್ಲ ತೊಳ್ಕೊಬಿಡೋಣ ಅಂಥೇಳ್ಬಿಟ್ಟು ಪಾತ್ರೆನೆಲ್ಲ ಬೇಗ ತೊಳ್ಕೊಂಡೆ. ಆಮೇಲೆ ಮನೆ ಒಳಗೆ ಬಂದೆ. ಎಲ್ಲರೂ ಹೋದ್ಮೇಲೆ ನನಗೆ ಮನೆ ಕೆಲಸ ಆಗೋದು, ಇಲ್ಲಾಂದರೆ ಆಗಲ್ಲ. ಹಾಗಾಗಿ ಹಾಸಿಗೆನೆಲ್ಲ ಕ್ಲೀನಾಗೆ ಮಡಚಿಬಿಟ್ಟು ಕಸ ಎಲ್ಲ ಒಂದು ಕಡೆಯಿಂದ ಗುಡಿಸ್ಕೊಂಡೆ. ಆಮೇಲೆ ಬುಧವಾರ ತಂದಿದ್ದು ತರಕಾರಿ ಎಲ್ಲ ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ಶೆಲ್ಫ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಎಲ್ಲ ತರಕಾರಿನ ಬೇರೆ ಮಾಡಿ ಸಪ್ರೇಟಾಗಿ ಎಲ್ಲ ಜೋಡಿಸ್ಕೊಂಡು, ಮತ್ತು ನಮ್ಮ ಮನೆಯವರು ಬೇಳೆ ಕಾಳು ಸಕ್ಕರೆ ಎಲ್ಲ ತಂದಿದ್ರು. ಅದನ್ನೆಲ್ಲ ಒಂದು ಕಡೆಯಿಂದ ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಂಡೆ. ಪಾತ್ರೆ ಜೋಡಿಸೋ ಸ್ಟ್ಯಾಂಡನ್ನೆಲ್ಲ ಕ್ಲೀನಾಗೆ ಒರೆಸ್ಕೊಂಡು ತೊಳೆದಿಟ್ಟಿದ್ದ ಪಾತ್ರೆಗಳನ್ನೆಲ್ಲ ಕ್ಲೀನಾಗೆ ಜೋಡಿಸ್ಕೊಂಡು ಇಟ್ಕೊಂಡೆ. ಯಾಕೋ ಕೆಲಸ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ನನ್ನ ಕೆಲಸ ಬೇಗ ಆಗಿಬಿಡುತ್ತೆ. ಒಂದೊಂದು ದಿವಸ ಮಾಡೋಣ ಬೇಡವಾ ಅಂತ ಮಾಡಬೇಕಾಗತ್ತೆ. ಮನೆ ಅಂತೂ ನೋಡೋಕ್ಕಾಗಲ್ಲ. ಹಾಗಾಗಿ ರೆಸ್ಟ್ ಮಾಡೋಣ ಅಂದರೆ ನಿದ್ದೆನೂ ಬರೋದಿಲ್ಲ. ಹಾಗಾಗಿ ನಿಧಾನಕ್ಕೆ ಕುತ್ಕೊಂಡು ಎಲ್ಲ ಕೆಲಸನ ಮುಗಿಸ್ಕೊಳ್ತೀನಿ. ಬಟ್ಟೆನೂ ಒಣಗೇ ಇರಲಿಲ್ಲ. 3-4 ದಿವಸ ತೊಗೊಳುತ್ತೆ ಬಟ್ಟೆ ಒಣಗೋಕ್ಕೆ. ಒಣಗಿದ ಬಟ್ಟೆಗಳನ್ನೆಲ್ಲ ತಂದು ಜೋಡಿಸಿ ಆಮೇಲೆ ನಾನು ಊಟ ಮಾಡೋ ಅಷ್ಟೊತ್ತಿಗೆ 1 ಗಂಟೆ ಆಗಿಬಿಟ್ಟಿತ್ತು. ಬೆಳಗ್ಗೆನೂ ಏನೂ ತಿಂದಿರಲಿಲ್ಲ. ಹಾಗಾಗಿ ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ನನಗೆ ಯಾಕೋ ತಲೆ ತುಂಬ ನೋಯ್ತಾ ಇತ್ತು. ಮಲಗೆದ್ದೆ. ಅಷ್ಟೊತ್ತಿಗೆ ನನ್ನ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೇ ಏನಿದೆ ತಿನ್ನೋಕ್ಕೆ ಅಂತ ಹುಡುಕ್ತಾರೆ. ನನ್ನ ಸಣ್ಣ ಮಗಳು ಭಾರಿ ತಿನ್ನೋದ್ರಲ್ಲೆಲ್ಲ ಹುಡ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಅವ್ರ ಅಕ್ಕಂಗೆ ಊಟ ಹಾಕಿ ಅವಳು ಹಾಕ್ಕೊಳ್ತಾ ಇದ್ದಾಳೆ. ಇವತ್ತು ಯಾಕೋ ಹೋಟ್ಲು ಸ್ಟೈಲಲ್ಲಿ ತಿನ್ನಬೇಕು ಅಂತೇಳ್ಬಿಟ್ಟು
ಕಪ್ನಲ್ಲಿ ಅನ್ನ ಹಾಕಿ ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ಅದ್ರ ಮಧ್ಯ ಸಾರು ಪಲ್ಯ ಎಲ್ಲ ಇಟ್ಕೊಳ್ತಾ ಇದ್ಲು. ನನ್ನ ಮಗಳು ಬಂದಿದ್ದೆ, ನನ್ನ ಮುಖ ನೋಡಿ ಏನಾಯಿತು ಅಂತ ಕೇಳಿದ್ಲು. ತಲೆ ನೋವ್ತಾ ಇದಕ್ಕೆ ಅಮ್ಮ ಟೀ ಕುಡಿತೀಯಾ ಅಂತ ಹೇಳ್ಬಿಟ್ಟು ಟೀ ಮಾಡಿಕೊಂಡು ಫಸ್ಟು ತಂಗಿಗೆ ಕೊಟ್ಬಿಟ್ಟು ಆಮೇಲೆ ನನಗೆ ತೊಗೊಬಂದ್ಲು. ನಾನು ಅಂದ್ಕೊಂಡೆ ಏನಾದರೂ ಸಕ್ಕರೆ ಜಾಸ್ತಿ ಆಗಿರ್ಬೋದು ಬೇಡ ಅಂತ. ಇಲ್ಲ ಅಮ್ಮ ನಿನಗೋಸ್ಕರ ಸಕ್ಕರೆ ಕಮ್ಮಿನೇ ಹಾಕಿದ್ದೀನಿ ಅಂತೇಳಿ ಟೀ ತಂದುಕೊಟ್ಟು ಅವಳು ಊಟ ಮಾಡೋಕ್ಕೆ ಕೂತ್ಕೊಂಡ್ಳು. ಆಮೇಲೆ ನಾನು ಟೀ ಟೇಸ್ಟ್ ಮಾಡಿ ನೋಡಿದೆ. ತಲೆ ನೋವ್ತಾ ಇದ್ದಿದ್ದದಕ್ಕೂ ಸ್ವಲ್ಪ ನೆಮ್ಮದಿ ಸಿಕ್ತು. ಟೀಯಲ್ಲಿ ಪಾಪ ನನ್ನ ಮಗಳು ಸಕ್ಕರೆ ತುಂಬ ಕಮ್ಮಿನೇ ಹಾಕಿದ್ಲು. ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ಸ್ವಲ್ಪ ಬಿಸಿಲು, ಸ್ವಲ್ಪ ಆ ಕಡೆಯಿಂದ ಮೋಡ ಬರ್ತಾಯಿತ್ತು. ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತೀವಿ ಅಂದರು. ನಾನು ಉಳಿದಿದ್ದು ಅನ್ನ ಎಲ್ಲ ತೆಗೆದಿಟ್ಕೊಂಡೆ ಪಾತ್ರೆ ತೊಳೆಯೋಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ನನ್ನ ತಮ್ಮ ಬಂದ. ಅವನು ಕಾರ್ ತೊಗೊಬಂದಿದ್ದೆ. ಮಕ್ಕಳು ತುಂಬ ಖುಷಿ ಆಗಿಬಿಟ್ರು. ಒಂದು ರೌಂಡ್ ಕೂಡ ಕರ್ಕೊಂಡೋಗಿ ಬಂದ ತಕ್ಷಣವೇ ಭಾರಿ ಮುಖದಲ್ಲಿ ಖುಷಿ. ತುಂಬ ದಿವಸದ ಮೇಲೆ ನನ್ನ ಮಕ್ಕಳು ಕಾರಲ್ಲಿ ಕೂತ್ಕೊಂಡಿದ್ದಕ್ಕೆ ಅದು ಹೇಗಿರುತ್ತೆ ಏನು ಅಂಥೇಳಿ ಮುಟ್ಟಿ ನೋಡ್ತಾಯಿದ್ರು. ಸಾಯಂಕಾಲ ಒಂದು 6 ಗಂಟೆ ಆಗ್ತಾ ಬರ್ತಾಯಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೆಲಸದಿಂದ ಬಂದರು. ಅವರ ಅವತಾರ ನೋಡಿನೇ ಅಂದ್ಕೊಂಡೆ ಇವತ್ತು ಸಖತ್ತು ಕೆಲಸ ಮಾಡಿದ್ದಾರೆ ಅಂಥೇಳಿ. ಮಕ್ಕಳೆಲ್ಲ ಹೋಮ್ವರ್ಕ್ ಮುಗಿಸ್ಕೊಂಡ್ರು. ನಮ್ಮ ಮನೆಯವರು ಸುಸ್ತಾಗಿದ್ರಲ್ವ, ಹಾಗಾಗಿ ಸುಮ್ಮನೆ ಮಲ್ಕೊಂಬಿಟ್ರು. ನಮ್ಮಮ್ಮ ಮೊಮ್ಮಗನಿಗೆ ಬಿಸಿ ಬಿಸಿ ದೋಸೆ ಹುಯ್ದು ಚಟ್ನಿ ಮಾಡಿ ಕೊಟ್ಟರು. ಅವ್ನು ತಿನ್ಕೊಳ್ತಾ ಇದ್ದ. ಆಮೇಲೆ ತೊಳೆಯೋಕೆ ಹಾಕಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ. ಸ್ವಲ್ಪನೇ ಇರುತ್ತೆ, ಯಾಕಂದರೆ ಮಧ್ಯಾಹ್ನ ಯಾರೂ ಇರಲ್ವಲ್ಲ. ನಾನು ನನ್ನ ಮಗ ಊಟ ಮಾಡ್ಕೊಂಡಿದ್ದು, ನನ್ನ ಮಕ್ಕಳು ಬೆಳಗ್ಗೆ ತಿನ್ಕೊಂಡು ಹೋಗಿದ್ದ ಪಾತ್ರೆಗಳಿರ್ತವೆ. ಆಮೇಲೆ ಯಾಕೋ ತುಂಬ ಸುಸ್ತಲ್ಲಿದ್ದಾರಲ್ವ ಮನೆಯವರು ಅಂತೇಳ್ಬಿಟ್ಟು ಅವರಿಗೆ ಬಿಸಿ ಬಿಸಿ ಟೀ ಮಾಡಿ ಮನೆಯವ್ರಿಗೆಲ್ಲರಿಗೂ ಟೀ ಹಾಕಿ ಕೊಟ್ಟೆ. ನಮ್ಮ ಮನೆಯವ್ರಿಗೆ ಎಬ್ಬರಿಸಿ ಸಾಕಾಯಿತು. ಆಮೇಲೆ ಅಂದೆ ಸ್ವಲ್ಪ ಟೀ ಕುಡೀರಿ, ಫ್ರೀ ಆಗತ್ತೆ ಅಂಥೇಳಿ. ಆಮೇಲೆ ಅಡುಗೆಗೆ ನಿಂತ್ಕೊಂಡೆ. ಆಲೂಗೆಡ್ಡೆ ಮತ್ತು ಹೂಕೋಸು ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಆಮೇಲೆ ಈರುಳ್ಳಿ, ಒಂದು ಬಿರಿಯಾನಿ ಎಲೆ, ಹಸಿರು ಮೆಣಸಿನ್ಕಾಯಿ ಮತ್ತು ರುಬ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹೂಕೋಸನ್ನ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಹೂಕೋಸು ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡೆ. ನೀರು ಹಾಕಿ ಮತ್ತೆ ಚೆನ್ನಾಗಿ ಅದನ್ನು ಬೇಯಿಸ್ಬಿಟ್ಟು ಆಮೇಲೆ ಒಂದೆರಡು ಹೆಚ್ಚಿರುವಂಥ ಟಮಾಟೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. 2 ಸ್ಪೂನು ಖಾರ ಪುಡಿ, 1 ಸ್ಪೂನು ಅರಶಿನ ಪುಡಿ, ಆಮೇಲೆ 1-2 ಸ್ಪೂನು ಧನಿಯಾ ಪೌಡ್ರು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿ ಇಟ್ಕೊಂಡಿರೋ ಅಂಥ ಪುಡಿ ಮಾಡಿರೋ ಅಂಥ ಆಲೂಗೆಡ್ಡೆನ ಹಾಕಿ ಕೊತ್ತಂಬರಿ ಹಾಕ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಕುದಿಸಿದ್ರೆ ಆಲೂಗೆಡ್ಡೆ ಸಾಂಬಾರು ರೆಡಿ ಆಯಿತು. ಎಲ್ಲರೂ ರಾತ್ರಿ ಊಟನ ಜೊತೆಗೆ ಕೂತ್ಕೊಂಡು ಮಾಡ್ಕೊಂಡ್ವಿ. ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟೇ. ಸಿಗೋಣ ಮುಂದಿನ ಹೊಸ ವ್ಲಾಗ್ನಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.